ಸಿಎಂ ಸಿದ್ದರಾಮಯ್ಯ ಯಕ್ಷಗಾನದ ಪಟು ಇದ್ದಂತೆ ಇವತ್ತು ಖಳನಾಯಕ ಆಗ್ತಾರೆ, ನಾಳೆ ನಾಯಕ ಆಗ್ತಾರೆ, ಇವತ್ತು ರಾವಣ ಆಗ್ತಾರೆ, ನಾಳೆ ರಾಮಾನು ಆಗ್ತಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಸದಾನಂದಗೌಡ ಸಿಎಂ ಸಿದ್ದರಾಮಯ್ಯ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಸಿಎಂ ಆದವರು ಗಳಿಗೆಗೊಂದು ವೇಷವನ್ನ ಹಾಕಬಾರದು, ಸಿಎಂ ಬೆಳಗ್ಗೆ ಒಂದು ಸಂಜೆಗೆ ಒಂದು ಮಾತನಾಡಬಾರದು, ಇದು ಆಡಳಿತದ ಮೇಲೆ ತುಂಬಾ ದುಷ್ಪರಿಣಾಮವನ್ನ ಬೀರುತ್ತೆ ಅಂತ ಹೇಳಿ ಹಿಜಾಬ್ ವಾಪಸ್ ಪಡೆಯುವಂತಹ ನಿರ್ಧಾರವನ್ನು ನಾನು ಖಂಡಿಸ್ತೀನಿ ಅಂತ ಹಿಜಾಬ್ ನಿಷೇಧ ನಿರ್ಧಾರವನ್ನ ವಾಪಸ್ ಪಡೆಯುವಂತ ನಿರ್ಧಾರ ಏನ್ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದನ್ನ ಖಂಡಿಸ್ತೀನಿ ಅಂತ ಹೇಳಿ ಸದಾನಂದ ಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಡಿ ಸಿದ್ದರಾಮಯ್ಯನವರು ಸಾಧಾರಣ ಒಂದು ನಮ್ಮ ಕರಾವಳಿಯಲ್ಲಿ ಅಥವಾ ಯಕ್ಷಗಾನದ ಒಂದು ಪಟು ಇದ್ದಂಗೆ ಅಥವಾ ಅವರೊಂದು ಸಿನಿಮಾದ ಒಬ್ಬ ನಟ ಇದ್ದಂಗೆ. ಇವತ್ತು ಖಳನಾಯಕ ಆಗ್ತಾರೆ, ನಾಳೆ ನಾಯಕ ಆಗ್ತಾರೆ, ಇವತ್ತು ರಾವಣ ಆಗ್ತಾರೆ, ನಾಳೆ ರಾಮ ಆಗ್ತಾರೆ. ಈ ಪ್ರಯತ್ನಗಳನ್ನು ಮಾಡುವಂಥ ಇದೊಂದು ಒಬ್ಬ ಜವಾಬ್ದಾರಿ ಇದ್ದಂಥ ಮುಖ್ಯಮಂತ್ರಿ ಗಳಿಗೆಗೊಂದು ವೇಷ ಹಾಕಬಾರ್ದು. ಅವ ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ವೇಷನೇ ಹಾಕಬೇಕು. ಆದ ಕಾರಣ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದುಕೊಂಡು ಬೆಳಿಗ್ಗೆ ಒಂದು ಮಾತಾಡೋದು, ಸಾಯಂಕಾಲ ಒಂದು ಮಾತಾಡೋದು, ಇದು ಆಡಳಿತದ ಮೇಲೆ ತುಂಬ ದುಷ್ಪರಿಣಾಮ ಬೀರುತ್ತೆ ಮತ್ತು ಅದನ್ನು ಅವರೇ ಅನುಭವಿಸ್ತಾರೆ. ಆದ ಕಾರಣ ಈ ಗಳಿಗೆಗೊಂದು ಮಾತಾಡುವಂಥ ದಾಟಿಯಲ್ಲಿ ಎಲ್ಲ ಒಂದು ಸಭೆಗೆ ಹೋಗಿ ಒಂದಷ್ಟು ಜನ ಮೈನಾರಿಟೀಸ್ ಇದ್ದರೆ ಮೈನಾರಿಟಿಗೆ ಪ್ಲೀಸಿಂಗ್ ಮಾಡೋದು, ಹೊರಗೆ ಬಂದ ಕೂಡಲೇ ಮಾಧ್ಯಮದಲ್ಲಿ ಬಾಕಿ ಎಲ್ಲ ವಿಚಾರಗಳೆಲ್ಲ ಅದಕ್ಕೆ ವಿರೋಧ ವ್ಯಕ್ತ ಆದ ಕೂಡಲೇ ಅದಕ್ಕೆ ಉಲ್ಟಾ ಹೊಡೆಯೋದು, ಇದಾಗೋದಿಲ್ಲ. ಅವರ ಕೋರ್ಟಿನಲ್ಲಿ ಕಬಡ್ಡಿ ಆಟ ಆಡಿದರೆ ಅವರ ಕೋರ್ಟಿನಲ್ಲಿರುವಂಥ ಆ ಆಟಗಾರರೇ ಔಟ್ ಆಗ್ತಾರೆ. ಆದ ಕಾರಣ ವಿರೋಧದ ಆ ಮಧ್ಯೆ ಆಟ ಆಡುವಾಗ ಆ ಬೌಂಡ್ರಿ ಲೈನ್ಗಳನ್ನು ಮತ್ತು ಮಧ್ಯದ ಆ ಟಚಿಂಗ್ ಲೈನ್ಗಳನ್ನು ನೋಡಿಕೊಂಡು ಆಟ ಆಡಬೇಕು. ಇದನ್ನು ಆಟ ಆಡ್ತಾ ಇಲ್ಲ ಅವರು. ನಾನು ಇದನ್ನು ಖಡಾಖಂಡಿತವಾಗಿ ನಾನು ಖಂಡನೆ ಮಾಡ್ತಾ ಇದ್ದೇನೆ. ಒಬ್ಬ ಸಿದ್ದರಾಮಯ್ಯರಂಥ ಮುಖ್ಯಮಂತ್ರಿ 13-14 ಬಜೆಟ್ಗಳನ್ನು ಕೊಟ್ಟಂತ ಹೇಳಿ ವಿಧಾನಸಭೆಯೊಳಗೆ ಸುದೀರ್ಘವಾದ ರಾಜಕಾರಣ ಮಾಡಿದವರು ಇವರು ಈ ರೀತಿ ಸಣ್ಣ ಮಟ್ಟದ ಹೇಳಿಕೆಗಳಿಂದ ಭಾರಿ ಜನರ ತಲೆ ಕೆಡಿಸ್ತೇನೆ ಅಂತ ಹೇಳಿ ಆಲೋಚನೆ ಮಾಡಿದರೆ ಅವರೇ ಕೆಡ್ತಾರೆ ಹೊರತು ಯಾರ ಜನರ ತಲೆ ಕೆಡಿಸಲಿಕ್ಕೆ ಆಗೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.